ಇನ್ನು ಬೆಂಗಳೂರು ಟ್ರಾಫಿಕ್ಗೆ ಬೈಕ್ ಟ್ಯಾಕ್ಸಿ ಮತ್ತಷ್ಟು ಹೊರೆ ಆಗ್ತಾ ಇದೆಯಾ? ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿರುವಂತಹ ಸಮಿತಿ ಈ ರೀತಿಯಾಗಿ ಸ್ಪಷ್ಟವಾದಂತಹ ಶಿಫಾರಸನ್ನ ಮಾಡಿದೆ. ಸಾರಿಗೆ ಇಲಾಖೆಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ನಂತರ ವರದಿಯನ್ನು ಸಿದ್ಧಪಡಿಸಿ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಅಧಿಕಾರಿಗಳ ಸಮಿತಿ ಬೈಕ್ ಟ್ಯಾಕ್ಸಿಗೆ ಅನುಮತಿಸಬಾರದು ಅಂತ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿ ಅನುಮತಿ ಆಗಿರೋದ್ರಿಂದನೇ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಟ್ರಾಫಿಕ್ ಹೆಚ್ಚಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಚಂದನ, ಯಾವ ಕಾರಣಕ್ಕಾಗಿ ಎಷ್ಟು ಪ್ರತಿಶತ ಬೈಕ್ ಟ್ಯಾಕ್ಸಿಗಳ ಪ್ರಮಾಣ ಹೆಚ್ಚಳ ಆಗಿದೆ, ಇದರಿಂದ ಯಾವ ರೀತಿಯಾದಂತಹ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು? ಜಗದೀಶ್, ನಿಜಕ್ಕೂ ಬೈಕ್ ಟ್ಯಾಕ್ಸಿ ವಿಚಾರ ಬೇಕು ಬೇಡವಾ ಅನ್ನೋ ಚರ್ಚೆ ಮಧ್ಯೆ ಈಗ ಹೈಕೋರ್ಟ್ ಆದೇಶದ ಮೇರೆಗೆ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಈ ಉನ್ನತಾಧಿಕಾರಿಗಳ ಸಮಿತಿ ಈಗ ತನಿಖೆ ಮಾಡಿ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ಈ ವರದಿ ಪ್ರಕಾರ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಯನ್ನ ಅನುಷ್ಠಾನ ಮಾಡಬಾರದು ಅಂತ ತಿಳಿಸ್ತಾ ಇದೆ. ಯಾಕೆ ಅಂತ ಕಾರಣಗಳನ್ನು ಕೂಡ ಕೊಟ್ಟಿದೆ. ಯಾಕಂದ್ರೆ ಬೆಂಗಳೂರಿನ ಟ್ರಾಫಿಕ್ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಅಲ್ಲೊಂದ್ ಕಡೆ ಅನುಷ್ಠಾನ ಮಾಡಿದ್ದೆ ಆದ್ರೆ ಟ್ರಾಫಿಕ್ ಹೆಚ್ಚಳ ಆಗತ್ತೆ ಅಂತ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಳೆದ 10 ವರ್ಷಗಳಲ್ಲಿ 42% ಜನಸಂಖ್ಯೆ ಹೆಚ್ಚಾಗಿದೆ ಬೆಂಗಳೂರಲ್ಲಿ. ಹಾಗೆ ಬೈಕ್ ಹಾಗೂ ಕಾರು ಎರಡೂ ಕೂಡ 1 ಕೋಟಿಗೂ ಹೆಚ್ಚು ಬೈಕ್ ಕಾರುಗಳು ಬೆಂಗಳೂರಲ್ಲಿ ಇರುವಂತದ್ದು. ಹೀಗಾಗಿ ಬೈಕ್ ಟ್ಯಾಕ್ಸಿ ಏನಾದ್ರೂ ರೋಡ್ಗಿಳಿತು ಅಂದ್ರೆ ಟ್ರಾಫಿಕ್ ಕೂಡ ಹೆಚ್ಚಳ ಆಗುತ್ತೆ. ಇದು ಒಂದು ಕಾರಣ. ಆದ್ರೆ ಮತ್ತೊಂದು ಕಾರಣ, ಈ ಬೈಕ್ ಟ್ಯಾಕ್ಸಿ ಚಾಲಕರಿಂದ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ನಾವು ಗಮನಿಸ್ತಾ ಇದೀವಿ, ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ವರದಿ ಆಗ್ತಾನೆ ಇವೆ. ಇದು ಒಂದು ಕಾರಣ. ಹಾಗೆ ಈ ಬೈಕ್ ಟ್ಯಾಕ್ಸಿಯನ್ನ ಹೆಚ್ಚಾಗಿ ಜನ ಅವಲಂಬಿತ ಆಗ್ತಾ ಇದ್ರೆ ಸಾರಿಗೆ ವ್ಯವಸ್ಥೆ ಅಂದ್ರೆ ಸರ್ಕಾರಿ ಸಾರಿಗೆ ವ್ಯವಸ್ಥೆಯನ್ನ ಜನ ಯೂಸ್ ಮಾಡೋದಿಲ್ಲ ಅನ್ನುವಂಥದ್ದು ಮಗದೊಂದು ಕಾರಣ. ಇದರಿಂದ ವಾಯು ಮಾಲಿನ್ಯ ಕೂಡ ಹೆಚ್ಚಾಗುತ್ತೆ. ಈ ಒಂದು ಕಾರಣಗಳನ್ನ ಕೊಟ್ಟು ಈ ಸಮಿತಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಯನ್ನ ಅನುಷ್ಠಾನ ಮಾಡಬಾರದು ಅಂತ ಹೇಳ್ತಾ ಇದೆ. ಇದು ಒಂದಾದ್ರೆ, ಮತ್ತೊಂದು ಆಯಾಮದಲ್ಲಿ ನಾವು ಈ ಒಂದು ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ ಬೈಕ್ ಟ್ಯಾಕ್ಸಿಯನ್ನೇ ನಂಬಿಕೊಂಡು ಎಷ್ಟೋ ಚಾಲಕರು ಜೀವನವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅವ್ರ ಗತಿ ಏನಾಗಬೇಕು ಅನ್ನುವಂಥದ್ದು. ಸೊ ಇದನ್ನ ಸರ್ಕಾರ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಜಗದೀಶ್, ಥ್ಯಾಂಕ್ ಯು ಚಂದನ, ನಿಮ್ಮೆಲ್ಲ ಮಾಹಿತಿಗಾಗಿ. ಬೈಕ್ ಟ್ಯಾಕ್ಸಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದು ಅದನ್ನ ಯಾವುದೇ ಕಾರಣಕ್ಕೂ ಸಹ ಅನುಮತಿಯನ್ನ ಕೊಡಬಾರದು ಅಂತ ಶಿಫಾರಸನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ, ಯಾವ ಕಾರಣಕ್ಕಾಗಿ ಅಂತ ನೋಡ್ತಾ ಹೋದ್ರೆ ಬೈಕ್ ಟ್ಯಾಕ್ಸಿಗಳಿಂದಾಗಿ ಟ್ರಾಫಿಕ್ ಕಿರಿಕಿರಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ. ಈಗಾಗಲೇ ಅತಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಕಿರಿಕಿರಿಯಿಂದ ಬೆಂಗಳೂರಿಗರು ಈ ದೊಡ್ಡ ಮಟ್ಟದಲ್ಲಿ ಅದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಮೂಲವಾದಂತಹ ಕಾರಣಗಳಲ್ಲಿ ಈ ಬೈಕ್ ಟ್ಯಾಕ್ಸಿ ಸಹ ಒಂದು ಅನ್ನುವಂತಹ ವಿಚಾರ ಹೇಳ್ತಿದ್ದಾರೆ. ಅದರ ಡಾಟಾವನ್ನ ಸಹಿತ ಪೂರ್ತಿ ಡೀಟೇಲ್ಸ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. 2015ರಿಂದ 2025ರವರೆಗೆ 42% ಜನಸಂಖ್ಯೆ ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಅಂತೆ. ಬೈಕ್ಗಳ ಸಂಖ್ಯೆ 98% ಹೆಚ್ಚಾಗಿದೆ. ಕಾರುಗಳ ಸಂಖ್ಯೆ 79% ಹೆಚ್ಚಾಗಿದೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಪ್ರತಿದಿನವೂ ಸಹ 82.83 ಲಕ್ಷ ಬೈಕ್ಗಳು ಸಂಚಾರವನ್ನ ಮಾಡ್ತವೆ. ಈ ಕಾರಣಕ್ಕಾಗಿ ಅದರ ಹೆಚ್ಚುವರಿಯಾಗಿ ಬೈಕ್ ಟ್ಯಾಕ್ಸಿಗಳೇನಾದರೂ ಅನುಮತಿ ಮಾಡಿದ್ದೆ ಆದರೆ ಹೆಚ್ಚಿನ ಜನರು ಬೈಕ್ಗಳ ಟ್ಯಾಕ್ಸಿಯನ್ನು ಉಪಯೋಗಿಸ್ತಾರೆ. 2 ರೀತಿಯ ಆಯಾಮಗಳಿದಾವೆ ಇಲ್ಲಿ. ಒಂದು, ಕಡಿಮೆ ಬೆಲೆ ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಅತಿ ವೇಗವಾಗಿ ಹೋಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಬೈಕ್ ಟ್ಯಾಕ್ಸಿಗಳನ್ನು ತೆಗೆದುಕೊಳ್ಳುವಂತವರ ಸಂಖ್ಯೆ ಹೆಚ್ಚಿರುತ್ತೆ. ಮತ್ತೆ ಅದರ ಜೊತೆಗೆ ಅಲ್ಲಿ ಬೈಕ್ ಟ್ಯಾಕ್ಸಿಗಳ ಬಂದಿದೆ ಆದ್ರೆ ಬೇರೆ ಬೇರೆ ತೊಂದರೆಗಳು, ಫಾರ್ ಎಕ್ಸಾಂಪಲ್ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳಾಗಿರ್ಬೋದು ಅಥವಾ ಏನಂದ್ರೆ ಅದರಿಂದ ಆಕ್ಸಿಡೆಂಟ್ ಪ್ರಮಾಣಗಳು ಜಾಸ್ತಿ ಆಗ್ಬೋದು ಅನ್ನುವಂತಹ ಕಾರಣಕ್ಕಾಗಿ ಶಿಫಾರಸ್ನಲ್ಲಿ ಮೆನ್ಷನ್ ಮಾಡಿರುವಂತದ್ದು.